ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಅನೇಕ ಭಕ್ತರು ಹರಕೆ ಕಾರಣವಾಗಿ ಪಾದಯಾತ್ರೆಯಲ್ಲಿ ಹೋಗ್ತಾ ಇರ್ತಾರೆ. ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಹೋಗಿ ಬರ್ತಾರೆ. ಇವತ್ತು ನಾವು ಎಲ್ಲಿ ಹೋಗಿದ್ದೀರಪ್ಪ ಅಂದರೆ ನಾವು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗಿ ಬಂದ್ವಿ ಅಂತ ಮಾತಾಡ್ತಾ ಇರ್ತಾರೆ. ಆದರೆ ಈ ಥರ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿರ್ತಕ್ಕಂತಹ ಪಾದಯಾತ್ರಿಗಳಲ್ಲಿ ಒಬ್ಬರನ್ನು ಚಿರತೆ ದಾಳಿ ಮಾಡಿ ಕೊಂದು ಹಾಕಿಬಿಟ್ಟಿದೆ. ಮಂಡ್ಯ ಕಡೆಯವರು ಇವರು ಪ್ರವೀಣ್ ಅಂತ ಯುವಕ. ತಾಳಿಬೆಟ್ಟದಿಂದ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೊರಟಿದ್ರು. ಇವರು ಪಾದಯಾತ್ರೆ ಒಬ್ಬನೇ ಹೊರಟಿದ್ನ ಇಲ್ಲ, 4-5 ಜನ ಸ್ನೇಹಿತರೆಲ್ಲ ಸೇರಿ ಹೊರಟಿದ್ದಾರೆ ಅಲ್ಲಿ. ಆದರೆ ಈತ ಪಾದಯಾತ್ರೆ ಹೋಗಬೇಕಾದ್ರೆ ಈತನ ಮೇಲೆ ಚಿರತೆ ದಾಳಿ ಮಾಡಿಬಿಟ್ಟಿದೆ. ಒಟ್ಟು 5 ಸ್ನೇಹಿತರು ಪಾದಯಾತ್ರೆಗೆ ಹೊರಟಿದ್ರು. ಚಿರತೆ ದಾಳಿ ಮಾಡ್ತಾ ಇದ್ದಂತೆಯೇ ಪ್ರವೀಣ್ ಸ್ನೇಹಿತರು ಓಡಿಬಿಡ್ತಾರೆ. ನಮ್ಮನ್ನು ಕೊಂದು ಹಾಕ್ಬಿಡುತ್ತೆ ಅನ್ನೋ ಒಂದು ಭಯಕ್ಕೋ ಗಾಬರಿಗೋ ಎಲ್ಲ ಓಡಿಬಿಡ್ತಾರೆ. ಸಿಕ್ಕಾಕೊಂಡವನು ಪ್ರವೀಣ್ ಮಾತ್ರ. ತಾಳಬೆಟ್ಟದ ಕಂದಕದಲ್ಲಿ ಯಾತ್ರಿಕ ಪ್ರವೀಣ್ನ ಶವ ಇಲ್ಲಿ ಪತ್ತೆಯಾಗುತ್ತೆ. ಪ್ರವೀಣ್ಣನ್ನು ಕೊಂದು ರಕ್ತ ಹೇರಿಬಿಟ್ಟಿದೆ ನರಭಕ್ಷಕ ಚಿರತೆ ಇದು. ಪ್ರವೀಣ್ ಕುತ್ತಿಗೆ, ತಲೆ, ಎದೆ ಭಾಗಕ್ಕೆ ಗಂಭೀರ ಸ್ವರೂಪದ ಗಾಯ ಆಗಿದೆ. ಅಲ್ಲಿ ಕಾಡಿನ ಒಳಗಡೆ ಮೃತದೇಹವನ್ನು ಎಳೆದೊಯ್ದಿದೆ ಚಿರತೆಯಲ್ಲಿ 1 ಕಿಲೋಮೀಟರ್ವರೆಗೂ. ಅಂದರೆ ಚಿರತೆ ಆ ಒಂದು ಪ್ರಾಣಿ ಮನುಷ್ಯ ಒಂದು 70-80 kg ತೂಗ್ತಾ ಇದ್ದರೂ ಕೂಡ ಸಲೀಸಾಗಿ ಎಳ್ಕೊಂಡು ಹೋಗಿರೋದು ನೀವು ಗಮನಿಸಿರಬಹುದು. ಚಿರತೆ ಈ ಜಿಂಕೆ ಎಲ್ಲ ಬೇಟೆ ಆಡುತ್ತಲ್ಲ, ಆ ಜಿಂಕೆಯನ್ನು ಬರೀ ತನ್ನ ಬಾಯಲ್ಲಿ ಕಚ್ಚಿ ಹಿಡ್ಕೊಂಡು ಮರನೇ ಹತ್ತಿ ಬಿಡುತ್ತದು. ಕ್ಷಣ ಮಾತ್ರದಲ್ಲಿ ಮಾಯ ಆಗಿಬಿಡುತ್ತದು. ನಿಮಗೆ ಕಾಣಿಸೋದು ಕೂಡ ಇಲ್ಲ. ಏನು ಬರೀ ರೋಡಲ್ಲೇ ಹೋಗುತ್ತಾ ಅದು? ಏನೋ ಚೇಸ್ ಮಾಡೋಣ, ಹಿಂಬಾಲಿಸೋಣ, ಓಡಿಸ್ಬಿಡೋಣ, ಸ್ವಲ್ಪ ಹೆದರ್ಸೋಣ, ಬಿಟ್ಟುಬಿಡಲಿ ಅಂತೇಳಿ ಇಲ್ಲ. ಯಾವುದೋ ಕಾಡಿನ ಪದೇ ಒಳಗಡೆ ಅಕ್ಕಪಕ್ಕದ ರಸ್ತೆಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನುಗ್ಗಿ ಮಾಯ ಆಗಿಬಿಡುತ್ತೆ. ನಿಮ್ಗೆ ಕಾಣಿಸೋದೂ ಇಲ್ಲ. ಆ ಮನುಷ್ಯನನ್ನು ಯಾರು ಆ ಚಿರತೆ ಬಾಯಿಗೆ ದವಡೆಗೆ ಸಿಕ್ಕಾಕೊಂಡಿರ್ತಾನಲ್ಲ, ಆ ಮನುಷ್ಯನನ್ನು ರಕ್ಷಣೆ ಮಾಡಲಿಕ್ಕೆ ಆಸ್ಪದವೇ ಕೊಡಲ್ಲ. ಅದಲ್ಲದೆ ಚಿರತೆ ಅಂತ ಕೂಗಿದ ತಕ್ಷಣ ಏನು ಮಾಡಿರ್ತಾರೆ, 5 ಜನ ಇದ್ರಲ್ಲ, 4 ಜನ 4 ದಿಕ್ಕಿಗೆ ಓಡಿಬಿಟ್ಟಿರ್ತಾರೆ ಅವರು. ಇದರ ಮಧ್ಯದಲ್ಲಿ ಪ್ರವೀಣನ್ನು 1 ಕಿಲೋಮೀಟರ್ ಕಾಡಿನ ಒಳಗಡೆ ಎಳ್ಕೊಂಡು ಹೋಗಿ ರಕ್ತ ಹೇರಿರೋದಿದು. ಪ್ರವೀಣ್ ಮೃತದೇಹ ರಸ್ತೆಗೆ ತರುವುದಕ್ಕೇ ಅರಣ್ಯ ಸಿಬ್ಬಂದಿ ಹರಸಾಹಸ ಮಾಡಿಬಿಟ್ಟಿದ್ದಾರೆ. ಒಂದು ಹಳ್ಳ, ತುಂಬ ಆಳದ ಪ್ರದೇಶದಲ್ಲಿ ಆತನ ಮೃತದೇಹ ಸಿಕ್ಕಿರೋದಲ್ಲಿ. ಮಂಡ್ಯ ಜಿಲ್ಲೆ ಚಿರನಹಳ್ಳಿ ಗ್ರಾಮದ ಪ್ರವೀಣ್ ಚಿರತೆ ದಾಳಿಗೆ ಬಲಿಯಾಗಿರುವಂತಹ ನತದೃಷ್ಟ ಭಕ್ತ ಇವನು. ಇವತ್ತು ಬೆಳಗಿನ ಜಾವ ಪಾದಯಾತ್ರೆಗೆ ಹೋಗ್ತಾ ಇರಬೇಕಾದ್ರೆ ಈ ಘಟನೆ ನಡೆದಿದೆ. ಸ್ನೇಹಿತರು ಫೋನ್ ಮಾಡಿದಾಗ ಪ್ರವೀಣ್ ರಿಸೀವ್ ಮಾಡಿರಲಿಲ್ಲ. ತಕ್ಷಣ ಅರಣ್ಯ ಇಲಾಖೆ ಪೊಲೀಸರಿಗೆ ಸ್ನೇಹಿತರು ಮಾಹಿತಿ ಕೊಡ್ತಾರೆ, ಈ ಥರ ಆಗಿಬಿಡ್ತು, ನಾವೆಲ್ಲ ಬರ್ತಾ ಇದ್ವಿ, ಚಿರತೆ ದಾಳಿ ಮಾಡ್ತು ಅಂತೇಳಿ ಎಲ್ಲ ಓಡಿ ಹೋಗಿಬಿಟ್ಟಿದ್ದಾರೆ. ಆಮೇಲೆ ಅವನಿಗೆ ಫೋನ್ ಮಾಡ್ತಾರೆ. ಪಾಕೆಟಲ್ಲಿ ಫೋನ್ ಇರುತ್ತಲ್ಲ, ಅಕಸ್ಮಾತ್ ರಿಸೀವ್ ಮಾಡ್ಬೋದೇನೋ, ಎಲ್ಲಿದ್ದೇನೆ ಅಂತ ಹೇಳ್ತಾನೇನೋ ಅಂತ ಹೇಳಿ, ಆದರೆ ಅವ್ನು ಫೋನೇ ರಿಸೀವ್ ಮಾಡಲ್ಲ. ಅರಣ್ಯ ಇಲಾಖೆ ಪೊಲೀಸರ ಕಾರ್ಯಾಚರಣೆಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಡೀಟೇಲ್ಸ್ ಕೊಡೋಕ್ಕಿದೀಗ ಪುನೀತ್ ಇದ್ದಾರೆ. ಪುನೀತ್, ಎಷ್ಟು ಹೊತ್ತಲ್ಲಿ ಒಂದು ಘಟನೆ ಆಗಿರೋದು? ಸಾಮಾನ್ಯವಾಗಿ ಮನುಷ್ಯ ಗುಂಪಲ್ಲಿದ್ದಾಗ ಈ ಥರ ದಾಳಿ ಮಾಡಲ್ಲ. ಗುಂಪಲ್ಲಿ ಒಂದು 5-6 ಜನ ನಡ್ಕೊಂಡು ಬರ್ತಾ ಇದ್ದರೆ ಈ ಥರ ದಾಳಿ ಮಾಡಲ್ಲ. ಈ ಸಾಮಾನ್ಯವಾಗಿ ಪಾದಯಾತ್ರೆ ಮಾಡೋರು ಕೈನಲ್ಲಿ ಒಂದು ದೊಣ್ಣೆ ಅಂದರೂ ಹಿಡ್ಕೊಂಡಿರ್ತಾರೆ. ಅಕಸ್ಮಾತ್ ಸ್ವಲ್ಪ ಎತ್ತರ ಪ್ರದೇಶ ಬಂದಾಗ ಸ್ವಲ್ಪ ಊರ್ಕೊಂಡಲ್ಲಿ ನಡೀತಾರೆ. ಟ್ರೆಕ್ಕಿಂಗ್ ಮಾಡೋರು ಯಾವ ಥರ ಮಾಡ್ತಾರೋ, ಇವ್ರು ರಸ್ತೆಯಲ್ಲೇ ಹೋಗಿದ್ದಿರಬಹುದು, ಒಂದು ದೊಣ್ಣೆನ ಇಟ್ಕೊಂಡಿರ್ತಾರೆ. ಈ ದಾಳಿ ಯಾವ ಥರ ಆಗಿದೆ, ಏನು ಸ್ನೇಹಿತರು ಏನು ಹೇಳ್ತಾ ಇದ್ದಾರೆ ಇದಕ್ಕೆ ಅಂತ? ರಮಕಾಂತ್, ಮುಖ್ಯವಾಗಿ ಈ ಮಹದೇಶ್ವರದ ಬೆಟ್ಟ ಸುತ್ತಮುತ್ತ ಅಂತ ಅಂದ ತಕ್ಷಣ ಇಲ್ಲಿ ಕಾಡು ಪ್ರಾಣಿಗಳ ಒಂದು ಓಡಾಟ ಇರ್ಬೋದು, ಸಂಚಾರ ಇರ್ಬೋದು, ಇದ್ರದ್ದು ಸಾಕಷ್ಟು ಇರುತ್ತೆ. ಜೊತೆಗೆ ಮೈಸೂರು ಮತ್ತೆ ಚಾಮರಾಜನಗರ ಭಾಗದಲ್ಲಂತೂ ಕಾಡು ಪ್ರಾಣಿಗಳ ಒಂದು ಹಾವಳಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ತಾಳಬೆಟ್ಟ ಏನಿದೆ, ಇಲ್ಲಿ ಏನು ಭಕ್ತಾದಿಗಳ ಸಂಖ್ಯೆ ಸಾಮಾನ್ಯವಾಗಿ ಹೆಚ್ಚಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಆ ತಾಳಬೆಟ್ಟದಿಂದ ಪಾದಯಾತ್ರೆ ಹೋಗ್ತಕ್ಕಂಥವ್ರು ಇರಬಹುದು, ಜೊತೆಗೆ ತಾಳಬೆಟ್ಟದಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿ ಅಲ್ಲಿ ಮೊದಲ ಪೂಜೆಯನ್ನು ಸಲ್ಲಿಸಿ ತದನಂತರ ಮಹದೇಶ್ವರನ ದರ್ಶನಕ್ಕೆ ತೆರಳತಕ್ಕಂಥದ್ದು ಇರಬಹುದು. ಇದೆಲ್ಲವೂ ಕೂಡ ಇರುತ್ತೆ. ಆದ್ರೆ ಇಲ್ಲಿ ಏನು ತಮ್ಮೂರಿನ ಒಂದು ಗುಂಪಿನ ಜೊತೆಗೆ ತೆರಳುತ್ತಾ ಇದ್ದಂತಹ ಪ್ರವೀಣ್ ಏನಿದ್ದಾನೆ, ಈತ ಸ್ವಲ್ಪ ಮುಂದಕ್ಕೆ ತೆರಳಿರ್ತಾನೆ. ಸುಮಾರು ಒಂದು 50 ಮೀಟರ್ ಅಷ್ಟು ತಮ್ಮ ಸ್ನೇಹಿತರಿಂದ ತಮ್ಮೂರಿನವರು ಏನಿರ್ತಾರೆ ಅವರಿಂದ ಒಂದು 50 ಮೀಟರ್ ದೂರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಚಿರತೆ ಏನು ಅರಣ್ಯದ ಆ ಒಂದು ತಡೆಗೋಡೆ ಏನಿರುತ್ತೆ, ಆ ಒಂದು ತಡೆಗೋಡೆ ಭಾಗದಿಂದ ಬರುತ್ತೆ, ಬಂದು ಆತನ ಮೇಲೆ ಏಕಾಏಕಿ ದಾಳಿ ನಡೆಸಿ ಪಕ್ಕದ ಹಳ್ಳಕ್ಕೆ ಎಳೆದೊಯ್ಯುವಂತ ಒಂದು ಕೆಲಸವನ್ನು ಮಾಡುತ್ತೆ. ಇದರಿಂದ ಆತಂಕಗೊಂಡಂತಹ ಅವರ ಸ್ನೇಹಿತರು ಏನಿರ್ತಾರೆ ತಕ್ಷಣ ಪೊಲೀಸರಿಗೆ ಜೊತೆಗೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಈ ಪ್ರವೀಣ್ನನ್ನ ಅದು ಚಿರತೆ ಬಲಿ ಪಡೆದಿರುತ್ತೆ. ಮುಖ್ಯವಾಗಿ ಈ ಒಂದು ಘಟನೆ ಈ ಭಕ್ತ, ಈ ಪ್ರವೀಣ್ ಅನ್ನೋ ವ್ಯಕ್ತಿಯನ್ನ ಚಿರತೆ
ಆಹಾರಕ್ಕೆ ಅಂತ ಕೊಂದಿದೆ ಅಂತನಾ ಅಥವಾ ಕೆಲವು ಸಂದರ್ಭದಲ್ಲಿ ಅದು ಕೂಡ ಸುಮ್ಮನೆ ದಾಳಿ ಮಾಡಿ ಸಾಯಿಸಿ ಹೋಗುವಂಥ ಉದಾಹರಣೆಗಳು ಕೂಡ ಇರ್ತವೆ. ಏನಾಗಿದೆ ಇಲ್ಲಿ ಅಂತ ಅರಣ್ಯ ಇಲಾಖೆಯವರು ಹೇಳ್ತಿರೋದು? ನಮಗೆ ಸದ್ಯಕ್ಕೆ ಮಾಹಿತಿ ಇರ್ತಕ್ಕಂಥದ್ದು ಚಿರತೆ ಮತ್ತೆ ಟೈಗರ್ ಇರ್ಬೋದು, ಇದ್ಯಾವುದು ಕೂಡ ಮ್ಯಾನ್ ಈಟರ್ ಅಲ್ಲ. ಬದಲಿಗೆ ತಾವು ತಮ್ಮ ರಕ್ಷಣೆಗೋಸ್ಕರ ಆತಂಕದಲ್ಲಿ ದಾಳಿ ಮಾಡತಕ್ಕಂಥ ಸಾಧ್ಯತೆಗಳು ಹೆಚ್ಚಿನದಾಗಿರ್ತವೆ. ಹೀಗಾಗಿ ತಾವು ಸಂಚರಿಸುವಂತಹ ಸಂದರ್ಭದಲ್ಲಿ ಆ ಒಂದು ಚಿರತೆ ಇರ್ಬೋದು, ಜೊತೆಗೆ ಟೈಗರ್ ಇರ್ಬೋದು, ಅವು ತೆರಳುವಂತಹ ಸಂದರ್ಭದಲ್ಲಿ ಅಡ್ಡ ಬಂದಂತ ವ್ಯಕ್ತಿಯಿಂದ ತಮಗೇನಾದ್ರೂ ಹಾನಿ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ದಾಳಿ ಮಾಡತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಚಿರತೆ ಯಾವುದೇ ಕಾರಣಕ್ಕೂ ಕೂಡ ಮ್ಯಾನ್ ಈಟರ್ ಅಲ್ಲ ಅನ್ನೋ ಒಂದು ಸ್ಪಷ್ಟವಾದಂತಹ ಮಾಹಿತಿ ಇರ್ತಕ್ಕಂಥದ್ದು. ಇನ್ನ ಚಿರತೆ ಆ ಒಂದು ಏನು ತಾಳೆಬೆಟ್ಟದ ಬಳಿ ತೆರಳುವಂತಹ ಸಂದರ್ಭದಲ್ಲಿ, ಅಂದ್ರೆ ಆ ಒಂದು ತಡೆಗೋಡೆಯ ಭಾಗದಿಂದ ಅದು ತೆರಳುವಂತಹ ಒಂದು ಕೆಲಸವನ್ನು ಮಾಡಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಸಮೀಪದಲ್ಲೇ ಇದ್ದಂತಹ ಪ್ರವೀಣ್ ಮೇಲೆ ದಾಳಿಯಾಗಿರ್ತಕ್ಕಂಥದ್ದು. ಇನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರಣ್ಯ ಇಲಾಖೆಗೂ ಕೂಡ ಅಲ್ಲಿನ ಸುತ್ತಮುತ್ತಲ ಜನ, ಅಂದ್ರೆ ತಾಳೆಬೆಟ್ಟದ ಸಮೀಪ ಇರತಕ್ಕಂತ ಜನ ಇರಬಹುದು, ಜೊತೆಗೆ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರತಕ್ಕಂಥ ಭಕ್ತಾದಿಗಳು ಇರಬಹುದು, ಇವರೆಲ್ಲರೂ ಕೂಡ ಪಾದಯಾತ್ರೆ ತೆರಳತಕ್ಕಂಥವ್ರು ಇರಬಹುದು, ಜೊತೆಗೆ ತಾಳೆಬೆಟ್ಟದಲ್ಲಿ ಪೂಜೆಯನ್ನು ಸಲ್ಲಿಸತಕ್ಕಂಥವ್ರು ಇರಬಹುದು. ಇವರಿಗೆ ಕಾಡು ಪ್ರಾಣಿಗಳ ಒಂದು ಆತಂಕ ಇದ್ದೇ ಇರುತ್ತೆ. ಹೀಗಾಗಿ ಇಲ್ಲೆಲ್ಲಿಯೂ ಕೂಡ ಕಾಡು ಪ್ರಾಣಿಗಳ ದಾಳಿ ಆಗದೇ ಇರೋ ರೀತಿಯಲ್ಲಿ ಅರಣ್ಯ ಇಲಾಖೆ ಹೆಚ್ಚಿನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವ ಮುಖಾಂತರ ಆಗಿತ್ತಾ ಪುನೀತ್? ಇದು ಹಿಂದೆ ಯಾವಾಗಾದ್ರೂ ಆಗಿತ್ತಾ? ಇದೇ ಮೊದಲ ಬಾರಿಗೆ ಈ ತರದ ಘಟನೆ ನಡೆದಿರೋದಾ ಅಂತ? ಖಂಡಿತವಾಗಿ ರಮಕಾಂತ್, ಈ ತರದ ಘಟನೆಗಳು ಸಾಕಷ್ಟು ನಡೆದಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ತಾಳೆಬೆಟ್ಟ ಇರಬಹುದು, ಜೊತೆಗೆ ಅನೂರಿನ ಸುತ್ತಮುತ್ತ ಕಾಡಂಚಿನ ಪ್ರದೇಶ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ದಾಳಿಗಳಾಗಿರ್ತಕ್ಕಂಥದ್ದು. ಹಿಂದೆ ಹುಲಿ ದಾಳಿ ಆಗಿರ್ತಕ್ಕಂಥ ಉದಾಹರಣೆಯೂ ಕೂಡ ಇದೆ, ಜೊತೆಗೆ ಚಿರತೆ ದಾಳಿ ಆಗಿರ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಆನೆ ದಾಳಿಗಳಾಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಸಾಕಷ್ಟು ಇರ್ತಕ್ಕಂಥದ್ದು. ಹೀಗಾಗಿ ಆ ಸುತ್ತಮುತ್ತಲಿನ ಜನ ಅಲ್ಲಿ ಕಾಡು ಪ್ರಾಣಿಗಳಿಂದ ಭಕ್ತರು, ಜೊತೆಗೆ ಅಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರೇನಿದ್ದಾರೆ ಇವರನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಅರಣ್ಯ ಇಲಾಖೆ ಒಂದು ನಿರ್ಲಕ್ಷ್ಯದಿಂದಾಗಿ ಈ ಒಂದು ಪ್ರವೀಣ್ ಅಂತಕ್ಕಂಥ ಭಕ್ತ ಈಗ ಚಿರತೆ ದಾಳಿಗೆ ಬಲಿಯಾಗಿದ್ದಾನೆ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗೋದ್ರ ಜೊತೆಗೆ ಹನೂರು ಭಾಗದಲ್ಲೂ ಕೂಡ ರೈತರು ಈ ತರದ ಒಂದು ಒತ್ತಾಯವನ್ನ ಇನ್ನು ಮುಂದೆ ಈಗ ಆಗಿರ್ತಕ್ಕಂಥ ಘಟನೆಯಿಂದಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಭಕ್ತಾದಿಗಳು ತೆರಳತಕ್ಕಂಥ ಸ್ಥಳಗಳೇನಿರ್ತವೆ, ಅಂದ್ರೆ ಪಾದಯಾತ್ರೆಗೆ ಪ್ರತಿದಿನವೂ ಕೂಡ ತೆರಳುವಂತಹ ಭಕ್ತಾದಿಗಳ ಸಂಖ್ಯೆ ಇರುತ್ತೆ. ಹೀಗಾಗಿ ಆಯಾ ಭಾಗಗಳಲ್ಲಿ ಸಿಬ್ಬಂದಿಗಳನ್ನ, ಜೊತೆಗೆ ಕಾಡು ಪ್ರಾಣಿಗಳು ಜನನಿಬಿಡ ಪ್ರದೇಶಕ್ಕೆ ತೆರಳದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಈಗ ಒತ್ತಾಯಗಳು ಕೂಡ ಕೂಗಿ ಬಂದಿರ್ತಕ್ಕಂಥ. ಈಗ ಮುಖ್ಯವಾಗಿರ್ತಕ್ಕಂಥದ್ದು ರೈತರು ಮಾಡ್ತಾ ಇರ್ತಕ್ಕಂಥ ಆರೋಪ ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದಾಗಿಯೇ ಪ್ರವೀಣ್ ಅಂತಕ್ಕಂಥ ಭಕ್ತ ಮಂಡ್ಯ ಮೂಲದ ವ್ಯಕ್ತಿ ಈಗ ಬಲಿಯಾಗಿರ್ತಕ್ಕಂಥದ್ದು ಅನ್ನೋದು ಮುಖ್ಯವಾದಂತಹ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ರಮಕಾಂತ್, ಥ್ಯಾಂಕ್ ಯು ಪುನೀತ್.